ಪತಿ ಮೃತಪಟ್ಟ ಬಳಿಕ ಪತ್ನಿ ಮತ್ತೊಂದು ಮದುವೆ ಆಗಿದ್ದಾಳೆ ಅಂತ ತನಿಖೆ ಮಾಡ್ತಾ ಹೋದರೆ ಮತ್ತೊಂದು ಮದುವೆ ಅಲ್ಲ, 2-3 ಮದುವೆ ಆಗಿರುವಂಥ ವಿಚಾರವೂ ಕೂಡ ಬಯಲಿಗೆ ಬಂದಿದೆ. ಪೊಲೀಸರ ತನಿಖೆಯಲ್ಲಿ ಸತ್ಯ ಬಯಲಾಗಿದೆ. ಇಲ್ಲಿ ಪತಿಯ ಸಾವಿನ ಬಳಿಕ ನೋವಿನಲ್ಲಿಯೇ ಜೀವನ ಪರ್ಯಂತ ಕಳೆಯೋದನ್ನು ನೋಡಿದ್ದೇವೆ. ಹೌದು, ಜೀವನ ಪರ್ಯಂತ ನೋವಿನಲ್ಲಿ ಇರೋದು ಬೇಡ, ಮತ್ತೊಂದು ಮತ್ತೊಂದು ಮದುವೆ ಆಗೋಣ ಅಂತ ಹೇಳಿ ಆಕೆ ಮುಂದಾಗಬಹುದಾಗಿತ್ತು. ಒಂದು ಮದುವೆ ಆಗಿದ್ದರೆ ಖಂಡಿತ ಆಕೆಯನ್ನು ಪ್ರತಿಯೊಬ್ಬರು ಬೆಂಬಲ ಮಾಡಬೇಕು, ಆದರೆ ಒಂದಲ್ಲ, ಈಗಾಗಲೇ 3 ಮದುವೆ ಆಗಿದ್ದಾಳೆ. ಆಕೆಯ ಹೆಸರು ಆಶಾ. ಹೆಬ್ಬೂರು ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಬಯಲಾಗಿದೆ. 10 ವರ್ಷಗಳ ಹಿಂದೆ ಬೆಂಗಳೂರು ಮೂಲದ ವ್ಯಕ್ತಿಯ ಜೊತೆ ಮೊದಲ ಮದುವೆ ಆಗಿತ್ತು. ಇಬ್ಬರ ನಡುವೆ ಹೊಂದಾಣಿಕೆಯಾಗದ ಕಾರಣ ಡಿವೋರ್ಸ್ ಆಗಿತ್ತು. ಮದುವೆಯಾದ ಒಂದೇ ತಿಂಗಳಿಗೆ ಡಿವೋರ್ಸ್ ಕೊಟ್ಟಿದ್ಲು ಆಶಾ. ಬಳಿಕ ತುಮಕೂರು ಮೂಲದ ಪರಮೇಶ್ ಜೊತೆ 2ನೇ ಮದುವೆ. 10 ವರ್ಷಗಳ ಕಾಲ ಪರಮೇಶ್ ಜೊತೆ ಜೀವನ. ಜನವರಿ 30ರಂದು ಹೃದಯಾಘಾತದಿಂದ ಪರಮೇಶ್ ಸಾವನ್ನಪ್ಪಿದ್ರು. ಪರಮೇಶ್ ಸಾವಿನ ಬಳಿಕ 3ನೇ ಮದುವೆ ಆಗಿದ್ದಾಳೆ ಆಶಾ. ಫೆಬ್ರವರಿ 19ರಂದು ಚಂದ್ರಪ್ಪ ಜೊತೆ ಮದುವೆ ಆಗಿದ್ಲು. ಚಂದ್ರಪ್ಪ ಕೆಲಸದಲ್ಲಿ ಪರಿಚಯ ಆಗಿದ್ದ, ಕುಣಿಗಲ್ ಮೂಲದ ವ್ಯಕ್ತಿ ಆತ. ಚಂದ್ರಪ್ಪ ಕೂಡ ಕ್ಯಾಟ್ರಿಂಗ್ ಕೆಲಸ ಮಾಡ್ತಾ ಇದ್ದೆ. ಇಬ್ಬರ ನಡುವೆ ಸ್ನೇಹ ಪ್ರೀತಿ ಬೆಳೆದಿತ್ತು. ಪರಮೇಶ್ ಸಾವಿನ ಬಳಿಕ ಚಂದ್ರಪ್ಪನನ್ನು ಮದುವೆ ಆಗಿದ್ಲು. ಇದೇ ತಿಂಗಳ 19ನೇ ತಾರೀಕಿನಂದು ಚಂದ್ರಪ್ಪನನ್ನು ಮದುವೆ ಆಗಿದ್ದಾಳೆ ಆಶಾ ನಡೆಗೆ ಅನುಮಾನಗೊಂಡ ಪರಮೇಶ್ ಕುಟುಂಬಸ್ಥರು ಆಶಾ ವಿರುದ್ಧ ಹೆಬ್ಬೂರು ಠಾಣೆಗೆ ದೂರು ಕೊಟ್ಟಿದ್ದಾರೆ. ಪರಮೇಶ್ ಸಹೋದರಿ ನಾಗಮ್ಮ ದೂರು ಕೊಟ್ಟಿದ್ದಾರೆ. ದೂರು ದಾಖಲಿಸಿಕೊಂಡಿದ್ದಾರೆ ಹೆಬ್ಬೂರು ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಈಗ ಮೊದಲೇ ಡಿವೋರ್ಸ್ ಆಗಿತ್ತು, ಆಮೇಲೆ ಪರಮೇಶನ್ನ ಮದುವೆ ಆದರು. ಪರಮೇಶ್ ಸಾವನ್ನಪ್ಪಿದ ಬಳಿಕ 3ನೇ ಮದುವೆ ಆಗಿದ್ದಾರೆ. ಈಗ ಸಮಸ್ಯೆ ಏನು ಅಂತ ಯಾಕಂತ ಹೇಳಿದ್ರೆ, ಒಬ್ಬ ಗಂಡ ಇರುವಾಗ ಮತ್ತೊಂದು ಮದುವೆ ಆದರೆ ಅದು ಕಾನೂನು ಪ್ರಕಾರ ಅಪರಾಧ ಆಗುತ್ತೆ. ಈಗ ಗಂಡ ಸತ್ತ ಮೇಲೆ ಮದುವೆ ಆಗಬಾರ್ದು ಅಂತೇಳಿ ಕಾನೂನಿದೆ. ಪತಿ ಸತ್ತು 19 ದಿನಗಳ ಬಳಿಕ ಮತ್ತೊಂದು ಮದುವೆ ಆಗಿರುವಂತಹ ಒಂದು ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ದಶರಥ್, ಏನು ಈ ಒಂದು ಘಟನೆಯ ಒಂದು ಹಿನ್ನೆಲೆಯನ್ನ ನೋಡೋದಾದ್ರೆ, ಇದೇ ಜನವರಿ 31ನೇ ತಾರೀಕು ಪರಮೇಶ್ ಏನಿದ್ದಾರೆ, ಅಂದ್ರೆ ತುಮಕೂರು ತಾಲೂಕಿನ ದಾಸರಳ್ಳಿಯ ತೋಟದ ಮನೆಯಲ್ಲಿ ವಾಸ ಆಗಿರ್ತಕ್ಕಂತ ಏನು ಪರಮೇಶ್ ಏನಿದ್ದಾನೆ, ಆತ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾನೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಪತ್ನಿ ಆಗಿರ್ತಕ್ಕಂಥ ಆಶಾ ಒಂದು ಕುಟುಂಬಸ್ಥರಿಗೆ ಮಾಹಿತಿಯನ್ನು ಕೂಡ ನೀಡ್ತಾಳೆ. ಕೂಡಲೇ ಕೂಡ ಕುಟುಂಬಸ್ಥರು ಬಂದು ಅವತ್ತೇ ಕೂಡ ಏನು ಒಂದು ಅಂತ್ಯ ಸಂಸ್ಕಾರದ ಕ್ರಿಯೆಯನ್ನು ಕೂಡ ಮುಗಿಸ್ತಾರೆ. ಅಂತ್ಯ ಸಂಸ್ಕಾರದ ವೇಳೆ ಸಾಕಷ್ಟು ರೀತಿಯ ಒಂದಷ್ಟು ಮಾಹಿತಿಗಳು ಕುಟುಂಬಸ್ಥರಿಗೆ ಲಭ್ಯವಾಗಿರ್ತಕ್ಕಂಥದ್ದು. ಕಿವಿ ಮತ್ತೆ ತಲೆ ಭಾಗದಲ್ಲಿ ರಕ್ತ ಬರುವಂತ ಒಂದು ಕೆಲಸ ಆಗಿತ್ತು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಹಂಚ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಏನು ಗುಪ್ತಾಂಗಕ್ಕೂ ಕೂಡ ಒಡೆಯಲಾಗಿತ್ತು ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖವನ್ನು ಕೂಡ ಮಾಡಿರ್ತಕ್ಕಂಥದ್ದು. 19 ದಿನಗಳ ಬಳಿಕ ಯಾವಾಗ ಮದುವೆ ಆಗ್ತಾಳೆ, ಆ ಒಂದು ಮದುವೆಯ ಒಂದು ಫೋಟೋ ಮತ್ತೆ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತವೆ. ವೈರಲ್ ಆದಂತ ತಕ್ಷಣ ಪರಮೇಶ್ ಅವರ ಸಹೋದರಿ ಕೂಡಲೇ ಕೂಡ ಹೆಬ್ಬೂರು ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ತನ್ನ ತಮ್ಮನ ಸಾವಿನ ಬಗ್ಗೆ ಅನುಮಾನವನ್ನು ಕೂಡ ವ್ಯಕ್ತವಾಗುವಂತೆ ದೂರಿನಲ್ಲಿ ಉಲ್ಲೇಖವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆ ಒಂದು ಉಲ್ಲೇಖವನ್ನ ಆಧರಿಸಿ ಈಗಾಗಲೇ ಕೂಡ UDR ಅನ್ನ ಮಾಡ್ಕೊಂಡಿದಂತಹ ಹೆಬ್ಬೂರು ಪೊಲೀಸರು ಪ್ರಾಥಮಿಕ ತನಿಖೆಯನ್ನು ಕೂಡ ಆರಂಭಿಸಿದಂತಹ ಸಂದರ್ಭದಲ್ಲಿ ಒಂದು ರೋಚಕ ಟ್ವಿಸ್ಟ್ ಕೂಡ ಆ ಒಂದು ಪ್ರಕರಣಕ್ಕೆ ಸಿಕ್ಕಿರ್ತಕ್ಕಂಥದ್ದು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 3 ಮದುವೆ ಆಗಿರುವಂತದ್ದು ಆ ಒಂದು ಪ್ರಕರಣದ ಒಂದು ತನಿಖೆ ವೇಳೆ ಪೊಲೀಸರಿಂದ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಮೊದಲನೇ ಮದುವೆಯನ್ನ ಬೆಂಗಳೂರು ಮೂಲದವರ ಜೊತೆ ಮದುವೆ ಆಗಿದ್ರೆ, 2ನೇದನ್ನ ಈ ಪರಮೇಶ್ ಜೊತೆ ಸುಮಾರು 10 ವರ್ಷಗಳ ಹಿಂದೆ ಬೆಂಗಳೂರಿನ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋದ್ರ ಮುಖಾಂತರ ಮದುವೆ ಆಗಿದ್ರು. ಆ ಒಂದು ಮಾಹಿತಿಯನ್ನು ಕೂಡ ಪರಮೇಶ್ವರ್ ಖುದ್ದು ಅವ್ರ ಕುಟುಂಬಸ್ಥರ ಬಳಿ ಹೇಳ್ಕೊಂಡು ತಮ್ಮ ಊರಾದಂತ ದಾಸರಳ್ಳಿಯಲ್ಲಿ ಬಂದು ವಾಸವನ್ನು ಕೂಡ ಮಾಡ್ತಿದ್ದ. ಏನು ವೆಲ್ಡರ್ ಶಾಪ್ ನಲ್ಲಿ ವೆಲ್ಡಿಂಗ್ ಕೆಲಸವನ್ನು ಕೂಡ ಮಾಡ್ಕೊಂಡು ಜೀವನ ಸಾಗಿಸ್ತಿದ್ದ. ಆದ್ರೆ ಈ ಒಂದು ವರ್ಷದಿಂದನೂ ಕೂಡ ಏನು ಆಶಾ ಏನಿದ್ದಾಳೆ, ಈಕೆ ಕುಣಗಲ್ನ ಕ್ಯಾಂಟ್ರಿಂಗ್ ಒಂದರಲ್ಲಿ ಕೆಲಸಕ್ಕೆ ಕೂಡ ಜಾಯಿನ್ ಆಗ್ತಾಳೆ. ಅಂತ ಸಂದರ್ಭದಲ್ಲಿ ಕುಣಗಲ್ ಮೂಲದ ಚಂದ್ರಪ್ಪ ಕೂಡ ಕ್ಯಾಟ್ರಿಂಗ್ ಅಲ್ಲೇ ಕೂಡ ಕೆಲಸ ಮಾಡ್ತಿರ್ತಾನೆ. ಅವರಿಬ್ಬರ ನಡುವೆ ಸ್ನೇಹದಿಂದ ಪ್ರೀತಿ ಹಂತಕ್ಕೆ ತಲುಪಿರ್ತಕ್ಕಂಥದ್ದು. ಸುಮಾರು 1 ವರ್ಷಗಳಿಂದ ಕೂಡ ಏನು ಪರಮೇಶ್ವರ್ ಗೊತ್ತಿಲ್ದಂಗೆ ಅವರಿಬ್ಬರ ನಡುವೆ ಪ್ರೀತಿ ನಡೀತಿತ್ತು ಅನ್ನೋ ಒಂದು ಮಾಹಿತಿಗಳು ಕೂಡ ಈಗ ಸಿಕ್ಕಿರ್ತಕ್ಕಂಥದ್ದು. ಅವ್ರ ಒಂದು ಕುಟುಂಬಸ್ಥರು ಆರೋಪವನ್ನ ಮಾಡ್ತಿರೋ ಒಂದು ಹಿನ್ನೆಲೆಯನ್ನ ನೋಡಿದಂತ ಸಂದರ್ಭದಲ್ಲಿ ಅವಳು ಯಾವುದೇ ಕಾರಣಕ್ಕೂ ಕೂಡ ಸಾವಾದಂತ ಸಂದರ್ಭದಲ್ಲೂ ಕೂಡ ಕಣ್ಣೀರನ್ನ ಕೂಡ ಹಾಕ್ಲಿಲ್ಲ.
ಜೊತೆಗೆ ತನ್ನ ಗಂಡ ಸತ್ತಿದ್ದಾನೆ ಅನ್ನೋ ಒಂದು ನೋವು ಕೂಡ ಆಕೆಗಿಲ್ಲ. ಅವರು ಕೂಡ ಇಷ್ಟಪಟ್ಟೆ ಕೂಡ ಮದ್ವೆ ಆಗಿದ್ದು. ಈಗ ಮತ್ತೊಬ್ಬನನ್ನ ಇಷ್ಟಪಟ್ಟು ಮದ್ವೆ ಆಗಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಇವ್ರು ಕೊಲೆಯನ್ನ ಮಾಡಿದ್ರ ಅಥವಾ ಸಹಜವಾಗಿ ಸಾವನ್ನಾಗಿದೆಯಾ ಅನ್ನೋಂಥದ್ದು ಯಕ್ಷ ಪ್ರಶ್ನೆಯಾಗಿ ಕುಟುಂಬಸ್ಥರಿಗೆ ಕಾದಿರ್ತಕ್ಕಂಥದ್ದು. ಇವ್ರಿಬ್ರಿಗೂ ಕೂಡ ಈಗಾಗಲೇ ಪರಮೇಶ್ವರ್ಗೆ ಇಬ್ರು ಗಂಡು ಮಕ್ಳು ಕೂಡ ಇರ್ತಕ್ಕಂಥದ್ದು. ಆ ಇಬ್ರು ಗಂಡು ಮಕ್ಕಳನ್ನು ಕೂಡ ಆಶಾನೆ ಕೂಡ Okay. ಸಾಕ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಆ ಇಬ್ರು ಮಕ್ಕಳು ಕೂಡ ನಮಗೆ ಬೇಕು. ಜೊತೆಗೆ ಇಲ್ಲಿ ಒಂದು ತನಿಖೆ ನಿಷ್ಪಕ್ಷಪಾತವಾಗಿ ಆಗ್ಬೇಕು. ಜೊತೆಗೆ ಇದು ಕೊಲೆಯೋ ಅಥವಾ ಸಹಜ ಸಾವು ಅನ್ನುವಂಥದ್ದು ಹೆಬ್ಬೂರು ಪೊಲೀಸರ ಒಂದು ತನಿಖೆಯಿಂದ ಅಷ್ಟೇ ಕೂಡ ಹೊರಬರ್ಬೇಕಾಗಿರ್ತಕ್ಕಂಥ